ವಿಡಿಯೋ ಆನ್ ಆಗಿದೆ, ಹಂಗೆ ಹೇಳ್ಕೊಳ್ಳಿ. ಅವ್ರು ಮಾತಾಡ್ತಾರೆ. ಆತ್ಮೀಯ ಯಾನಗಳಿ ಗ್ರಾಮಸ್ಥರೇ, ಈ ನಮ್ಮ ಗ್ರಾಮ DA ಜುಗ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಯೋಜನೆಗೆ ಆಯ್ಕೆ ಆಗಿರೋಂಥ ಗ್ರಾಮ. ಈ ಗ್ರಾಮದಲ್ಲಿ 18 ಕೆಲವು ಕಾರ್ಯಕ್ರಮಗಳನ್ನ ಬಿಟ್ಟಿದ್ದೀವಿ. ಅದರಲ್ಲಿ ನಿನ್ನೆ ಕಾರ್ಯಕ್ರಮವಾಗಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಬಿಟ್ಟಿದ್ದು. ಇವತ್ತು 3ನೇ ದಿನ ಜಾಥಾ ಕಾರ್ಯಕ್ರಮ. ಜಾಥಾ ಉದ್ದೇಶ ಏನಂದರೆ ಈ ಗ್ರಾಮದಲ್ಲಿ ಯಾವ್ಯಾವ ಇಲಾಖೆಗಳಿಂದ ಯಾವ್ಯಾವ ಇಲಾಖೆಯಲ್ಲಿ ಯಾವ ಸವಲತ್ತು ನಾವು ಕೊಡ್ತಾ ಇದ್ವಿ ಅನ್ನೋದು ಯಾರು ಗೊತ್ತಿಲ್ಲ. ಅದನ್ನ ತಿಳಿಸಿ ಆ ಇಲಾಖೆಯಿಂದ ಆ ಸವಲತ್ತುಗಳನ್ನ ತಗೊಳ್ಳೋದಕ್ಕೆ ಜನರಲ್ಲಿ ಅರಿವು ಬರಲಿ ಅಂತೇಳಿ ನಾವು ಕಾರ್ಯಕ್ರಮ ಜಾಥಾ ಮುಖಾಂತರ ತಿಳಿಸ್ತಾ ಇದ್ದೀವಿ. ಇನ್ನು ನಾಳೆಯಿಂದ ಯಾರ್ಯಾರು ಯಾವ ಸಮಸ್ಯೆ ಇದೆ ಅಹವಾಲು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಆ ಅಹವಾಲು ಕಾರ್ಯಕ್ರಮದಲ್ಲಿ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಲಿಖಿತವಾಗಿ ಬರೆದು ನಮಗೆ 3 ಅರ್ಜಿಗಳಂದ್ರೆ ನಾಯಕರಿಗೆ ಎಲ್ಲ ಇಲಾಖೆಗಳಿಗೂ ಸಹ ಇಲ್ಲಿ ಗಣಪಂತ ಅಂತ ನಿಮ್ಮ ಸಭೆಯಲ್ಲಿ ಮಾತಾಡ್ತೀವಿ. ಜೊತೆಗೆ ಈ ಯೋಜನೆಯ ವಿಧಿಗೋಸ್ಕರ ನೀವು ಯಾವ ಅಡೆ ತಪ್ಪಬೇಡಿ. ಪೋಷಣೆ ಮಾಡ್ಕೊಂಡ್ರು ಅದಕ್ಕೆ ಪೋಷಣೆ ಮಾಡಿದ್ರು ಏನೂ ಬರಬೇಡಿ. ಏನು ನೀವು ಬೇಡಿಕೆಗಳನ್ನು ಕೊಟ್ಟಿದ್ದೀರೋ, ಮನೆ ಇರ್ಬೋದು, ರಸ್ತೆ ಇರ್ಬೋದು, ಚಳಿ ಇರ್ಬೋದು, ಗ್ಯಾಸ್ ಸಂಪರ್ಕ ಇರ್ಬೋದು, ಏನೇನು ಎಲ್ಲವೂ ಒಳಗಡೆ ನಮ್ಮ ಇವರೇ ಕೇಳಿದ್ರು, ಸರ್ ಹೋದ ಸಲ PDO ಇದು ಅವರು ಅದನ್ನ ಮಾಡ್ಕೊಂಡವರು ಇನ್ನೂ ಆಗಿಲ್ಲ. ಎಲ್ಲವನ್ನೂ ಮಾಡಿದ್ರು ಸರ್ಕಾರಕ್ಕೆ. ಏಕೆಂದರೆ ಇದು ರಾಜ್ಯ ಸರ್ಕಾರದ ಯೋಜನೆ ಅಲ್ಲ, ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರದ ಯೋಜನೆ ಮಾಡುವಾಗ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಮಾಡಲ್ಲ, ಇಡೀ ದೇಶದ ಗ್ರಾಮದ ಆಯ್ಕೆ ಎಲ್ಲ ಅನುಷ್ಠಾನ ಮಾಡಲ್ಲ. ಸಂಪೂರ್ಣ ದಾಖಲಾಗಲ್ಲ ನಂತರ ಅನುಷ್ಠಾನ ಮಾಡೋದು ಕಾರ್ಯಕ್ರಮದಿಂದ ಇದು ಸ್ವಲ್ಪ ತಡವಾಗಿರುತ್ತೆ. ಲಾಸ್ಟ್ ನಿಮ್ಮ ಮುನ್ಸಿಪಲ್ ಬಾರ್ದು ಹೋದ ವರ್ಷ ಮಾಡ್ಕೊಂಡ್ರು, ಈ ವರ್ಷ ಮಾಡ್ಕೊಳ್ಳೋದು ಈ ಕಾರ್ಯಕ್ರಮ ಮುಂದುವರಿಸೋದಲ್ಲ.